ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ ನೋಡಿ. ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವರು ಅವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೇನೆ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನೋಡಿ. ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ. ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ ನೋಡಿ. ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವರು ಅವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೇನೆ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನೋಡಿ. ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ. ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ ನೋಡಿ. ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವರು ಅವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೇನೆ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನೋಡಿ. ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ. ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ ನೋಡಿ. ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವರು ಅವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೇನೆ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನೋಡಿ. ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ. ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ ನೋಡಿ. ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವರು ಅವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೇನೆ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನೋಡಿ. ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ.
ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ. ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ. ನೋಡಿ, ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವ್ರವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೀನಿ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು. ನೋಡಿ, ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ. ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ. ನೋಡಿ, ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವ್ರವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೀನಿ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು. ನೋಡಿ, ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ. ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ. ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ. ನೋಡಿ, ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವ್ರವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೀನಿ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಬಂದು ಅಲ್ಲ, ಅದು ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು. ನೋಡಿ, ಯಾರು ಅವ್ರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು, ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ.